ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಮಹಾಕುಂಭ ಮೇಳದ ವೈರಲ್ ಬೆಡಗಿ ಮೊನಾಲಿಸಾ ಅವರು ಮದುವೆ ಆದದ್ದು ನಿಮಗೆಲ್ಲ ತಿಳಿದೇ ಇದೆ. ಆದರೆ ಇದೀಗ ಮದುವೆಯಾದ ಒಂದೇ ವಾರಕ್ಕೆ ಮೊನಾಲಿಸಾಗೆ ಜೀವ ಬೆದರಿಕೆ ಆಗಿದೆ. ಇದೀಗ ಸಹಾಯಕ್ಕಾಗಿ ಈ ದಂಪತಿಗಳು ಅಂಗಲಾಚಿದ್ದಾರೆ. ಹಾಗಿದ್ರೆ ಏನಿದು ಈ ಸುದ್ದಿ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಮಹಾಕುಂಭ ಮೇಳದ ವೇಳೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದ ನೀಲಿಗಣ್ಣಿನ ಹುಡುಗಿ ಮೊನಾಲಿಸಾ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಕುಟುಂಬಸ್ಥರ ವಿರೋಧದ ಮಧ್ಯೆ ತನ್ನ ಪ್ರಿಯಕರ ಫರ್ಮಾನ್ ಖಾನ್ ಎಂಬಾತನನ್ನ ಕೇರಳದಲ್ಲಿ ಮದುವೆಯಾಗಿ ಚರ್ಚೆಗೆ ಗ್ರಾಸವಾಗಿದ್ರು. ಆದರೆ ಇದೀಗ ಈ ಜೋಡಿ ಮದುವೆಯಾದ ವಾರದ ಬೆನ್ನಲ್ಲೇ ವಿಡಿಯೋ ಮಾಡಿ ಸಹಾಯವನ್ನ ಕೋರಿದ್ದಾರೆ. ತನಗೆ ಮತ್ತು ತನ್ನ ಪತಿಗೆ ಜೀವ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತ ಹೇಳಿ ಮೊನಾಲಿಸಾ ಹೇಳಿದ್ದಾರೆ. ಮೊನಾಲಿಸಾ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ದಂಪತಿಗಳು ತಮಗೆ ಬೆದರಿಕೆ ಬರ್ತಾ ಇದೆ ಅಂತ ಹೇಳಿ ಸಹಾಯಕ್ಕೆ ಮನವಿ ಮಾಡಿರುವಂಥದ್ದು. ಈ ವಿಡಿಯೋದ ಮೂಲಕ ಅವರು ಸಿಎಂ, ಪೊಲೀಸ್ ಆಯುಕ್ತರು ಮತ್ತು ಮಾಧ್ಯಮಗಳು ಈ ವಿಷಯದ ಬಗ್ಗೆ ಗಮನ ಹರಿಸುವಂತೆ ಕೋರಿಸಿದ್ದಾರೆ. ಹಾಗಿದ್ರೆ ದಂಪತಿಗಳು ಹೇಳಿದ್ದೇನು? ನಾನು ಮೊನಾಲಿಸಾ ಭೋಸ್ಲೆ, ಇವರು ನನ್ನ ಪತಿ ಫರ್ಮಾನ್ ಖಾನ್ ಅಂತ ಹೇಳಿ ನಾನು ಮೇಲ್ಗಳು, ಪತ್ರಗಳು ಮತ್ತು ವಿಡಿಯೋಗಳನ್ನು ಸಹ ಹಂಚಿಕೊಳ್ತಾ ಇದ್ದೇನೆ. ದಯವಿಟ್ಟು ನಮಗೆ ಸಹಾಯ ಮಾಡಿ. ನಮಗೆ ಬಹಿರಂಗ ಕೊಲೆ ಬೆದರಿಕೆಗಳು ಬಂದಿವೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸಿದ್ದಾರೆ. ಆದರೆ ಮೊನಾಲಿಸಾ ದಂಪತಿಗಳಿಗೆ ಜೀವ ಬೆದರಿಕೆ ಹಾಕಿದವರು ಯಾರು ಎಂದು ಪೊಲೀಸರ ತನಿಖೆಯಿಂದಲೇ ತಿಳಿದು ಬರಬೇಕಾಗಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ ಅನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.